ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲಿಯನ್. ಕೋರ್ಟ್ ಅಂದರೆ ಕಾನೂನು, ಸಂಘರ್ಷ, ವಾದ ಪ್ರತಿವಾದ ಇತ್ಯಾದಿಗಳೇ ನೆನಪಿಗೆ ಬರುತ್ತೆ. ಆದ್ರೆ ಈ ಕಾಲ ಬದಲಾಗಿದೆ. ದಾವಣಗೆರೆಯಲ್ಲಿ ಮಾನವೀಯತೆ ತುಂಬಿಕೊಂಡಿರುವ ನ್ಯಾಯಮೂರ್ತಿಗಳ ಹಾಗೂ ವಕೀಲರ ವಿಶೇಷ ಪ್ರಯತ್ನದಿಂದ ಸಂಭ್ರಮ ಸೃಷ್ಟಿಯಾಗಿದೆ. 16 ವರ್ಷ ಪ್ರತ್ಯೇಕವಾಗಿದ್ದ ಪತಿ ಪತ್ನಿಯರು ಒಂದಾಗುತ್ತಿದ್ದಾರೆ. 2 ವರ್ಷಗಳಲ್ಲಿ ಬರೋಬ್ಬರಿ 180 ಜೋಡಿಗಳು ಒಡೆದು ಹೋದ ಸಂಸಾರ ಮತ್ತೆ ಒಂದಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ಜಗಳವಾಡಿ ಕೋರ್ಟ್ ಸುತ್ತಾಡಿ ಸುಸ್ತಾಗಿದ್ದವರು ಪ್ರತ್ಯೇಕ ಆಗಬೇಕು ಎಂಬ ಸಂಕಲ್ಪ ಮಾಡಿ ನ್ಯಾಯವಾದಿಗಳ ಮೂಲಕ ಕೇಸ್ ನಡೆಸುತ್ತಿದ್ದರು. ಆದರೆ ವಿಧಿಯಾಟ ಬೇರೆಯೇ ಆಗಿತ್ತು. ಬೇರೆಯಾಗಬೇಕು ಎಂದುಕೊಂಡಿದ್ದವರೆಲ್ಲ ವೈಮನಸ್ಸು ಬಿಟ್ಟು ಒಂದಾಗಿದ್ದಾರೆ. ದಾವಣಗೆರೆ ನಗರದ ಕೌಟುಂಬಿಕ ನ್ಯಾಯಾಲಯದ ಆವರಣದ ಒಂದು ರೀತಿಯಲ್ಲಿ ಸಾಮೂಹಿಕ ವಿವಾಹ ಕಲ್ಯಾಣ ಮಂಟಪವಾಗಿದೆ. ವಕೀಲರೇ ಇಲ್ಲಿ 2 ಕಡೆಯ ಬೀಗರು ಮತ್ತು ನ್ಯಾಯಮೂರ್ತಿಗಳೇ ಒಂದು ರೀತಿಯಲ್ಲಿ ಪ್ರಧಾನ ಪುರೋಹಿತರು ಎಂದರೂ ತಪ್ಪಾಗದು. ಇವರೇ ವಧುವರರಿಗೆ ಶುಭ ಹಾರೈಸುತ್ತಿದ್ದರು, ಮದುವೆ ನಡೆಸಿಕೊಡುತ್ತಿದ್ದರು. ಅಂದ ಹಾಗೆ ಬೇರೆಯಾಗಬೇಕು ಅಂದುಕೊಂಡಿದ್ದ ಬರೋಬ್ಬರಿ 8 ಜೋಡಿಗಳು ದಾವಣಗೆರೆ ಕೌಟುಂಬಿಕ ನ್ಯಾಯಾಲಯದಲ್ಲಿ ಇತ್ತೀಚೆಗೆ ಮತ್ತೆ ಒಂದಾಗಿದ್ದಾರೆ. ಇದರೊಂದಿಗೆ ಕಳೆದ 2 ವರ್ಷಗಳಿಂದ ಬರೋಬ್ಬರಿ 180 ಜೋಡಿಗಳನ್ನ ಒಂದಾಗಿಸಿದ ಹೆಗ್ಗಳಿಕೆ ಈ ಕೋರ್ಟ್ಗೆ ಸಲ್ಲುತ್ತದೆ. ವಕೀಲರು ಹಾಗೂ ನ್ಯಾಯಮೂರ್ತಿಗಳ ಮಾನವೀಯತೆಗೆ ಹಿಡಿದ ಕನ್ನಡಿಯಾಗಿದೆ ಎಂದು ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜೋಡಿಗಳನ್ನ ಒಂದು ಮಾಡಿ ಸುಮ್ಮನಿರಲ್ಲ ಕೋರ್ಟ್. ಹೌದು, ಬೇರೆಯಾಗಲು ಹೊರಟ ಜೋಡಿಗಳನ್ನ ಮತ್ತೆ ಒಂದು ಮಾಡುವುದಕ್ಕೆ ಅಲ್ಲದೆ ಪ್ರತಿ ತಿಂಗಳು ಆ ಜೋಡಿಗಳ ಬಗ್ಗೆ ಕೋರ್ಟ್ ಮೇಲ್ವಿಚಾರಣೆಯನ್ನ ನಡೆಸುತ್ತಿದೆ. ಆ ಜೋಡಿ 1 ವರ್ಷದವರೆಗೆ ಒಂದಾಗಿ ಚೆನ್ನಾಗಿ ಸಹಬಾಳ್ವೆ ನಡೆಸಿದರೆ ಅಲ್ಲಿಗೆ ಈ ಪ್ರಕರಣವನ್ನ ಮುಕ್ತಾಯ ಮಾಡುತ್ತೇವೆ. ಈ ವೇಳೆ ವಕೀಲರು ಹಾಗೂ ನ್ಯಾಯಮೂರ್ತಿಗಳು ಪ್ರತ್ಯೇಕವಾದ ಪತಿ ಪತ್ನಿಯರನ್ನ ಕರೆದು ಆತ್ಮೀಯವಾಗಿ ಮಾತನಾಡಿಸಿದ್ದಾರೆ, ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಇದಷ್ಟೇ ಅಲ್ಲದೆ ದಾವಣಗೆರೆ ನಗರದ ರಾಮನಗರದಲ್ಲಿ ಇರುವ ರಾಜ್ಯ ಮಹಿಳಾ ನಿಲಯದಲ್ಲಿ ಅನಾಥ ಹಾಗೂ 16 ಕಾರಣಕ್ಕೆ ಮನೆ ಬಿಟ್ಟು ಬಂದ ಹೆಣ್ಣು ಮಕ್ಕಳಿಗೆ ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯೇ ಮದುವೆ ಮಾಡಿಸುತ್ತದೆ. ಇಂತಹ 40ಕ್ಕೂ ಹೆಚ್ಚು ಅನಾಥ ಹೆಣ್ಣು ಮಕ್ಕಳಿಗೆ ಗಂಡು ಹುಡುಕಿ ಮದುವೆ ಮಾಡಲಾಗಿದೆ. ಇದರಲ್ಲಿ ಸಹ ಕೋರ್ಟ್ ಪಾತ್ರ ಮಹತ್ವದ್ದಾಗಿದೆ. ಇತ್ತೀಚೆಗೆ 2 ವಿಶೇಷ ಚೇತನರಿಗೆ ಮದುವೆಯನ್ನು ಕೂಡ ಮಾಡಲಾಯಿತು. ಇದು ಕೂಡ ತುಂಬಾ ವಿಶೇಷವಾಗಿತ್ತು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.